ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾರ ಸಾಮ್ರಾಟ್ ನ್ಯೂಸ್. ನಾನು ನಿಮ್ಮ ನರ್ಸಿಂಗ್ ಸಾಮ್ರಾಟ್. ನಿನ್ನೆ ಬೆಂಗಳೂರಿನಲ್ಲಿ ಕರ್ನಾಟಕ ರಾಜ್ಯ ಬಲಗೈ ಸಮುದಾಯಗಳ ಒಕ್ಕೂಟದಿಂದ ಭಾರತ ಪ್ರತಿಭಟನಾ ಸಮಾವೇಶವನ್ನು ಹಮ್ಮಿಕೊಳ್ಳಲಾಯಿತು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಜ್ಞಾನ ಪ್ರಕಾಶ್ ಸ್ವಾಮೀಜಿಯವರು ವಹಿಸಿಕೊಂಡು ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡುತ್ತಿದ್ದಾರೆ ಎಂದು ಈ ಮೂಲಕ ತಿಳಿಸಲಾಗುತ್ತದೆ. ನಮಸ್ಕಾರ. ನೀವು ನೋಡಿ, ಬಲಗೈ ಅಂತ ಹೇಳ್ಬಿಟ್ಟು ಫ್ರೀಡಂ ಪಾರ್ಕ್ ಅಲ್ಲಿ ಕೂತು ಹೋಗಿ ಬಂದಿಲ್ಲ. ನಾವು ಬಲಗೈ ಸಮುದಾಯದವರು ಏನು ಮಾಡ್ತೀವಿ ಅನ್ನೋದನ್ನ ಮುಖ್ಯಮಂತ್ರಿಗಳಿಗೆ ಹೇಳ್ಬೇಕು.
ಸ್ವಾಭಿಮಾನದಿಂದ ಕೂತ್ಕೋಬೇಕು. ಇಲ್ಲಿವರೆಗೂ ನಮ್ಮೆಲ್ಲ ಮಾತಾಡಿದ್ದಾರೆ. ಮುಂದೆ ಏನು ಮಾಡಬೇಕು ಅನ್ನೋದನ್ನು ಅವರು ಮಾತಾಡಿದ್ದಾರೆ. ನಾನಿವತ್ತು ಇಡೀ ಸಮುದಾಯ ಇಲ್ಲಿ ಬಂದಿದೆ, ನಮ್ಮೆಲ್ಲ ನಾಯಕರುಗಳು ಬಂದಿದ್ದಾರೆ. ನಾವು ತೀರ್ಮಾನ ತಗೋಬೇಕಾಗಿರೋದು ಅಂಬೇಡ್ಕರ್ ಅಂದ್ರೆ ಒಂದು ಸುಂದರವಾದಂಥ ಮೂರ್ತಿ. ಒಂದು ಸುಂದರವಾದ ಮೂರ್ತಿಯನ್ನ ಚೂರು ಚೂರು ಮಾಡಬೇಕು ಅಂತಕ್ಕಂಥ ಕೆಲಸ ಸರ್ಕಾರ ಕೈ ಹಾಕಿದೆ. ಅಂಬೇಡ್ಕರ್ ಅನ್ನೋದು ಒಂದು ಸುಂದರವಾದ ಮೂರ್ತಿ. ಸರ್ವ ಸಮುದಾಯ ಇಡೀ ವಿಶ್ವವೇ ಅಂಬೇಡ್ಕರ್ಗೆ ಸಲ್ಯೂಟ್ ಮಾಡತಕ್ಕಂಥ ವಿಶ್ವದ ಮಹಾದೊಡ್ಡ ಜ್ಞಾನಿ ಬಾಬಾ ಸಾಹೇಬ್ ಅಂಬೇಡ್ಕರ್ ನಮ್ಮೆಲ್ಲರನ್ನು ಒಗ್ಗಟ್ಟಾಗಿ ಸೇರಿಸಿ ಒಂದು ಸುಂದರ ಮೂರ್ತಿ ಮಾಡಿಟ್ರೆ ಇವತ್ತು ಸರ್ಕಾರಗಳು ಮೂರ್ತಿಗಳನ್ನು ಚೂರು ಚೂರು ಮಾಡ್ತಾರೆ. ಒಗ್ಗಟ್ಟಾದ್ರೆ ಉಳಿತಿರಿ, ವಿಭಜನೆ ಆದ್ರೆ ಸಾಯ್ತಿರಿ ಅಂತಕ್ಕಂಥದ್ದು ಬಾಬಾ ಸಾಹೇಬ್ ನಮ್ಗೆ ಹೇಳಿದ್ದಾರೆ. ಒಗ್ಗಟ್ಟು ಅನ್ನು ಒಂದೇ ಒಂದು ಶಬ್ದಕ್ಕೆ ನಮ್ಮೆಲ್ಲಾ ನಾಯಕರು ಬಂದು ಕೂತಿದ್ದಾರೆ. ಇಲ್ಲಿ ಹೊಡೆದ ಚಪ್ಪಾಳೆ. ಎಲ್ಲರೂ ಪಕ್ಷ ಭೇದ ಮರೆತು ಬಂದು ಕೂತಿದ್ದಾರೆ. ನಾವು ಒಗ್ಗಟ್ಟಾಗಿದ್ರೆ ಉಳಿತೀವಿ. ಹಾಗಾಗಿ ನಮ್ಮ ಇವತ್ತಿನ ಒಂದು ಘೋಷಣೆಯನ್ನು ನಾವು ಮಾಡಬೇಕಾಗಿದೆ. ಅದೇನು ಅಂದ್ರೆ 2 ಲೈನ್ ಹೇಳ್ತೇನೆ ನಾನು, ಅದನ್ನ ನೀವೆಲ್ಲ ಹೇಳ್ಬೇಕು. ಏನದು ಅಂದ್ರೆ, ನಮಗೆ ಅಂಬೇಡ್ಕರ್ ಮೀಸಲಾತಿ ಸಾಕು, ಒಳ ಮೀಸಲಾತಿ ಬಿಸಾಕು ಅಂತಕ್ಕಂಥ ಒಂದು ತೀರ್ಮಾನ. ಅಂಬೇಡ್ಕರ್ ಮೀಸಲಾತಿ ಸಾಕು, ಒಳ ಮೀಸಲಾತಿ ಬಿಸಾಕು. ಯಾಕೆಂದ್ರೆ ಒಳ ಮೀಸಲಾತಿಯಿಂದ ಇಡೀ ಸಮುದಾಯದ ಒಗ್ಗಟ್ಟನ್ನ, ಇಡೀ ಹಗ್ಗದ ಎಳೆಗಳನ್ನು ಬಿಚ್ಚಿ ಬಿಸಾಕ್ತಕ್ಕಂಥ ಪ್ರಕ್ರಿಯೆಗಳಾಗ್ತವೆ. ಅವತ್ತಿನ ಕಾಲಕ್ಕೆ ಬಾಬಾ ಸಾಹೇಬರು ಮೀಸಲಾತಿ ಕಲ್ಪನೆ ಇಟ್ಟುಕೊಂಡು ಯಾರು ಬಿದ್ದವರು, ದುಃಖಿತರು, ದಮನಿತರು ಅವರನ್ನ ಮೇಲೆ ಕೆತ್ತಬೇಕು ಅಂತ ಹೇಳಿ ಮೀಸಲಾತಿಯನ್ನು ಪ್ರತಿಯೊಬ್ಬರಿಗೂ ಸಮಾನವಾಗಿ ಹಂಚಬೇಕು ಅಂತ ಹೇಳಿದ್ರೆ, ಮೀಸಲಾತಿಯ ಒಳಗಡೆ ಒಳ ಮೀಸಲಾತಿಯನ್ನು ಸುಳಿಸಿ ಈ ಸಮುದಾಯದ ಕುಗ್ಗಿಸ್ತಕ್ಕಂಥ ಕೆಲಸ, ಬಲವನ್ನು ಕುಗ್ಗಿಸ್ತಕ್ಕಂಥ ಕೆಲಸ ನಮ್ಮ ನಾಯಕರನ್ನ 6% ನಾಯಕರು, ನಮ್ಮ ನಾಯಕರು, ಇನ್ನೊಂದು ನಾಯಕರು 6%, ಇನ್ನೊಂದು ನಾಯಕರು 3%, ಇನ್ನೊಂದು ನಾಯಕರು 1%. ನಮ್ಮ ನಾಯಕತ್ವವನ್ನೇ ನಾಶ ಮಾಡ್ತಕ್ಕಂಥ ಹುನ್ನಾರ ಇದು. ಎಲ್ಲಿ ಪ್ರಬಲವಾಗಿರ್ತಕ್ಕಂಥ ಸಮುದಾಯಗಳು ಮುಖ್ಯಮಂತ್ರಿ ಹುದ್ದೆಯಿಂದ ಇನ್ನೇನು ಕೇಳ್ತಾರೆ ಅನ್ನೋ ಸಂದರ್ಭಕ್ಕೆ ಇವತ್ತು ಈ ಒಂದು ವಿಭಜನೆಯನ್ನ ಮಾಡ್ತಕ್ಕಂಥ ಕೆಲಸವನ್ನ ಈ ಸರ್ಕಾರಗಳು ಮಾಡ್ತಾ ಇದೆ. ಅದಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ರಾಜಕೀಯ ಭವಿಷ್ಯವನ್ನ ಬರೆದಂತ ಸಮುದಾಯ ಯಾವುದು ಅಂದ್ರೆ ಅದು ಬಲಗೈ ಸಮುದಾಯ ಅಂತಕ್ಕಂಥದ್ದನ್ನ ಅವರ ರಾಜಕೀಯ ಭವಿಷ್ಯವನ್ನು ಬರೆದಿರ್ತಕ್ಕಂಥವ್ರು ನಾವು ಮೈಸೂರು. ಹಾಗಾಗಿ ಈ ಸಮುದಾಯವನ್ನು ತಿರಸ್ಕರಿಸೋದು ಅಷ್ಟು ಸುಲಭದ ಮಾತಲ್ಲ. ಅದಕ್ಕೆ ನಮ್ಮ ಜನ ಉತ್ತರ ಕೊಡ್ಲಿಕ್ಕೆ ಬಂದಿದ್ದಾರೆ. 31 ಜಿಲ್ಲೆಯಿಂದ ಬಂದಿದ್ದಾರೆ. ನಮ್ಮ ಸಚಿವರಾಗ್ಲಿ, ಶಾಸಕರಾಗ್ಲಿ, ನಮ್ಮ ಹಿರಿಯ ಮಾಜಿ ಶಾಸಕರೆಲ್ಲರೂ ಇದ್ದಾರೆ. ಮುಖ್ಯಮಂತ್ರಿ ಮತ್ತು ಸಚಿವರು ಬಂದು ಕೂಡಲೇ ನಮ್ಮ ಪಕ್ಷಾತೀತವಾಗಿರ್ತಕ್ಕಂಥ ಎಲ್ಲ ಶಾಸಕರು ಅವ್ರ ಜೊತೆಗೂಡಿ ಮುಖ್ಯಮಂತ್ರಿಗಳ ಹತ್ರ ಚರ್ಚೆ ಮಾಡಿ ಅಲ್ಲಿಂದ ಬಂದು ನಮಗೆ ಇಲ್ಲಿ ವಿಷಯ ಹೇಳೋವರೆಗೂ ನಾವು ಈ ಜಾಗ ಖಾಲಿ ಮಾಡೋದಿಲ್ಲ. ಅದು ನಮ್ಮ ಷರತ್ತು. ಬಂದು ಕರ್ಕೊಂಡು ಹೋಗ್ಬೇಕು ನಮ್ಮ ನಾಯಕರನ್ನ, ಇಲ್ಲಿರೋ ನಾಯಕರನ್ನ, ಪಕ್ಷಾತೀತವಾದ ನಾಯಕರನ್ನ ಕರ್ಕೊಂಡು ಹೋಗಿ ಅಲ್ಲಿ ಹೋಗಿ ಕೂತು ಮಾತಾಡ್ಕೊಂಡು ಬರ್ಬೇಕು. ಅಲ್ಲಿ ಗಂಟ ನಾವು ಜಾಗ ಖಾಲಿ ಮಾಡಲ್ಲ. ಊಟ ನಮಗೆ ಸಿಕ್ಕಿದ್ರೂ ಸರಿ, ಸಿಕ್ಕದೆ ಇದ್ರೂ ಸರಿ, ನಾವು ಊಟಕ್ಕೋಸ್ಕರವಾಗಿ ಬಂದವರಲ್ಲ. ನಮ್ಮ ಸಾಮಾಜಿಕ ನ್ಯಾಯವನ್ನ ಎತ್ತಿ ಹಿಡಿಲಿಕ್ಕೋಸ್ಕರ ಬಂದಿದ್ದೇವೆ. ಹಾಗಾಗಿ ಸರ್ಕಾರ 56 ಮಾಡ್ಲಿಕ್ಕೆ ಆಗೋದಿಲ್ಲ. 56 ಮಾಡಲಿಕ್ಕೆ ಕೋರ್ಟ್ ತಡೆ ಇದೆ ಅಂತ ನಮ್ಮೆಲ್ಲರೂ ಈಗಾಗಲೇ ಹೇಳಿದ್ದಾರೆ. 50 ಒಳಗಡೆ ಮಾಡಿ ಅಂತ ಕೋರ್ಟ್ ಹೇಳಿದೆ. ಜನರಲ್ ಕ್ಯಾಂಡಿಡೇಟ್ಗಳು ಪಾಪ ನಮ್ಮಿಬ್ಬರು ನಡುವೆ ಒಳ ಮೀಸಲಾತಿಯ ನೆಪ ಇಟ್ಟುಕೊಂಡು ಈಗ 56,000 ಹುದ್ದೆಗಳು ತುಂಬಲಿಲ್ಲ. ಅವರು ನಮ್ಮನ್ನ ವಿರೋಧಿಗಳ ಸ್ಥಾನದಲ್ಲಿ ಕೂರಿಸ್ತಾರೆ.
ಹಾಗಾಗಿ ಸರ್ಕಾರಕ್ಕೆ ಒಂದು ಸ್ಪಷ್ಟ ನಿರ್ದೇಶನ ಹೋಗ್ಬೇಕು. ಏನು ಹೋಗ್ಬೇಕು? ನಾವು ಯಾವುದೇ ಕಾರಣಕ್ಕೂ ಇತರೆ ವಿದ್ಯಾರ್ಥಿಗಳ ಭವಿಷ್ಯದ ಮೇಲೆ ಆಟ ಆಡೋದಿಲ್ಲ. ಹಳೇ ಮೀಸಲಾತಿ ಏನಿದೆ ಅದನ್ನೇ ಇಟ್ಟುಕೊಂಡು ಹುದ್ದೆಗಳನ್ನ ತುಂಬಿ ಅಂತಕ್ಕಂಥದ್ದನ್ನ ನಾವು ಇವತ್ತು ಪಡಿಸ್ತಾ ಇದ್ದೇವೆ. ನಾವು ವಿರೋಧ ಮಾಡೋದಿಲ್ಲ, ನಾವು ಯಾರ ವಿರೋಧಿಗಳು ಅಲ್ಲ. ನಮ್ಮ ಸೋದರ ಸಮುದಾಯ ಹೇಳ್ತಾ ಇದ್ರು, ಅಧ್ಯಕ್ಷರಾಗಿದ್ದಾರೆ, ಮಿನಿಸ್ಟರ್ಗಳಾಗಿದ್ದಾರೆ, ಶಾಸಕರುಗಳಾಗಿದ್ದಾರೆ, ಸಚಿವರುಗಳಾಗಿದ್ದಾರೆ. ನಾವೆಲ್ಲೂ ಪ್ರಶ್ನೆ ಮಾಡಿಲ್ಲ ಸರ್, ಯಾರನ್ನೂ ಪ್ರಶ್ನೆ ಮಾಡಿಲ್ಲ. ನಮಗೆ ಎಷ್ಟೇ ಅವಮಾನ ಆದರೂ ಸಹಿಸ್ಕೊಂಡಿದ್ದೀವಿ. ನಾವು ಯಾರ ವಿರುದ್ಧನೂ ಮಾತಾಡಿಲ್ಲ, ನಾವು ಯಾರನ್ನು ಎಲ್ಲೂ ತಿರಸ್ಕಾರದಿಂದ ನೋಡಿಲ್ಲ ನಾವು. ಹಾಗಾಗಿ ಇವತ್ತು ಏನು ಬಲಗೈ ಸಮುದಾಯ ರಾಜ್ಯಾದ್ಯಂತ ಬಂದಿದೆ, ನಾವು ಇವತ್ತೊಂದು ನಿರ್ಧಾರವನ್ನು ತೆಗೆದುಕೊಂಡು ಹೋಗಬೇಕಾಗಿದೆ. ಅದೇನು ನಿರ್ಧಾರ ಅಂದ್ರೆ 27ನೇ ತಾರೀಕು ಮಾಡು ಇಲ್ಲವೇ ಮಡಿ. 27ನೇ ತಾರೀಕು ಏನ್ ತೀರ್ಮಾನ ತಗೊಳುತ್ತೆ ಸರ್ಕಾರ? ಸರ್ಕಾರ ತೀರ್ಮಾನ ತಗೊಳ್ಳಿಕ್ಕೆ ಸಾಧ್ಯನೇ ಇಲ್ಲ. 15% 3 ಗುಂಪುಗಳಾಗಿ ಸೀಳಬೇಕು ಅಂದ್ರೆ 17% ಸೀಳೋದಿರ್ಲಿ, 15% ಸೀಳಿದ್ರೆ ಯಾವ ಆಧಾರದ ಮೇಲೆ ಸೀಳ್ತೀರಿ? ವಾಟ್ ಈಸ್ ಎಂಪರಿಕಲ್ ಡಾಟಾ? ಯಾವ ಉದ್ದೇಶ ಇಟ್ಕೊಂಡು ಸೀಳ್ತೀರಿ? ಈ ಸಮುದಾಯವನ್ನ ಒಟ್ಟಿಗಿರ್ಲಿಕ್ಕೆ ನಿಮಗೆ ಸಹಿಸ್ಕೊಳ್ಳಕ್ಕಾಗ್ತಾ ಇಲ್ಲ. ಸಂತೋಷ್ ಹೆಗಡೆ ಅವರು ತಮ್ಮ ತೀರ್ಪಿನಲ್ಲಿ ಬರೀತಾರೆ, ಒಳ ಮೀಸಲಾತಿ ಸಂವಿಧಾನದ ವಿರೋಧಿ ಕೆಲಸ, ಡೋಂಟ್ ಮೇಕ್ ಎ ಪಾಲಿಟಿಕ್ಸ್. ಬಹಳ ಸ್ಪಷ್ಟವಾಗಿ ಸಂತೋಷ್ ಹೆಗಡೆ ಅವರು ಬರೆದಿಟ್ಟಿದ್ದಾರೆ. ಆದರೂ ಅದರ ನಂತರದ ಜಡ್ಜ್ಮೆಂಟ್ ಏನಾಗಿದೆ, ನಿಮ್ಮ ರಾಜ್ಯ ಸರ್ಕಾರಕ್ಕೆ ಅಧಿಕಾರ ಕೊಟ್ಟಿದ್ದೀವಿ ಮಾಡಿ ಅಂತ ಹೇಳಿದ್ದಾರೆ. ಮಾಡಿ ಅಂತ ಹೇಳ್ಬೇಕಾದ್ರೆ ಯಾವ ರೀತಿ ಮಾಡಬೇಕು? ನಾಗಮೋಹನ್ ದಾಸ್ ಅವರು ಯಾವ ಊರಿಗೆ ಬಂದಿದ್ದಾರೆ, ಯಾವ ಕೇರಿಗೆ ಬಂದಿದ್ದಾರೆ, ಯಾವ ಮನೆಗೆ ಬಂದಿದ್ದಾರೆ ಮಾಹಿತಿ ಇಲ್ಲ. ಇವ್ರು ಮಾಡಿರ್ತಕ್ಕಂಥ ಕೆಲಸ ಏನು ಅಂತ ಸಿದ್ದಯ್ಯ ಸಾಹೇಬರು ಎಲ್ಲ ಅಂಕಿಅಂಶ ಹೇಳಿದ್ದಾರೆ. ಇಂಥ ಸಂದರ್ಭದಲ್ಲಿ ನನ್ನ ಜನರಿಗೆ ಬಾಬಾ ಸಾಹೇಬ್ ಹೇಳಿದ್ದಾರೆ, ನನ್ನ ಜನ ಮಣ್ಣಿನಲ್ಲಿ ಸಿಲುಕಿ ಕೊಳತೋಗೋ ಬೀಜ ಅಲ್ವೇ ಅಲ್ಲ. ನನ್ನ ಜನ ಮಣ್ಣಿನೊಳಗಡೆ ಮೊಳಕೆ ಹೊಡಿತಕ್ಕಂಥ ಎಮ್ಮರ ಅಂತ ಹೇಳಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ನಾವು ಯಾವತ್ತೂ ಕೊಳತೆ ಬೀಜ ಆಗೋದಿಲ್ಲ, ಮೊಳಕೆ ಹೊಡಿತಕ್ಕಂಥ ಬೀಜ ಆಗ್ತೇವೆ. ಹಾಗಾಗಿ ಈ ಮೀಸಲಾತಿಯ ವಿಷಯವನ್ನು ಇಟ್ಕೊಂಡು ನಮ್ಮ ಪರಿಶಿಷ್ಟ ಸಮುದಾಯವನ್ನು ವಾಡಲು ಅವರ ಶಕ್ತಿಯನ್ನು ಕುಂದಿಸಿ ಇವ್ರು ಏನೂ ಕೇಳಬಾರ್ದು. ಏನಾರ ಕೇಳಿದ್ರೆ ಎಷ್ಟು ಪರ್ಸೆಂಟ್ ನೀವು ಏನಾರ ಕ್ಲೈಮ್ ಮಾಡಕ್ ಹೋದ್ರೆ ನೀವು ಎಷ್ಟು ಪರ್ಸೆಂಟು? ನಮ್ಮನ್ನು ಕುಗ್ಗಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. 60 ಲಕ್ಷಕ್ಕೂ ಹೆಚ್ಚಿರತಕ್ಕಂಥ ಈ ಬಲಗೈ ಸಮುದಾಯವನ್ನ, ನಮ್ಮ ಪರಿಯನ್ ಸಮುದಾಯವನ್ನ, ನಮ್ಮ ಮಾಲಾ ಸಮುದಾಯವನ್ನ, ನಮ್ಮ ಅಸ್ಲಾವು, ನಮ್ಮ ದಕ್ಷಿಣ ಕನ್ನಡದ ಮೊಗೇರ ಎಲ್ಲ ಸಮುದಾಯವನ್ನ ಚಿತ್ರ ಮಾಡಿ ಈ ಸಮುದಾಯವನ್ನ ಕುಗ್ಗಿಸ್ತಕ್ಕಂಥ ಷಡ್ಯಂತ್ರವನ್ನ ನೀವು ಯಾಕೆ ಮಾಡಿದ್ರಿ ಅಂತ ಉತ್ತರ ಹೇಳ್ಬೇಕು ನಾಗಮೋಹನ್ ದಾಸ್. ಅದಕ್ಕೆ ಅವರ ಏನು ಆದೇಶಗಳಿದೆ ಅದನ್ನ ಹಿಡ್ಕೊಂಡು ಕೋರ್ಟ್ಗೆ ಹೋಗ್ಬೇಕು. ಈಗಾಗಲೇ 6 ಪಿಟಿಷನ್ಸ್ ಇದೆ. ನಾಗಮೋಹನ್ ದಾಸ್ ವರದಿಯ ಏನು ಇವತ್ತು ಬಂದಿದೆ ಅದರ ವಿರುದ್ಧ 6 ಪಿಟಿಷನ್ಸ್ ಈಗಾಗಲೇ ಕೋರ್ಟಲ್ಲಿ ಇವೆ. ಕಾನೂನಾತ್ಮಕವಾಗಿ ನಾವು ಹೋರಾಟ ಮಾಡಲೇಬೇಕು. ಯಾಕೆಂದ್ರೆ ಅಲೆಮಾರಿಗಳಿಗೆ ಅನ್ಯಾಯ ಆಗಿದೆ, ಅಲೆಮಾರಿಗಳಿಗೆ ಅನ್ಯಾಯ ಆಗಿದೆ. ಗೊಂಬಿದಾಸರು, ಸಿಳ್ಳ್ಯಾಕಿಯವರು, ಬುಡಬುಡಕಿ ಅವರು ಒಂದು ಮೆಂಬರ್ ಆಗಿಲ್ಲ ಪಾಪ, ಅವರು ಒಂದು ಪಂಚಾಯತಿ ಮೆಂಬರ್ ಆಗಿಲ್ಲ ಅವರು. ಅಂತಹ ಸಮುದಾಯಗಳಿಗೆ ಅನ್ಯಾಯ ಆಗ್ತಾ ಇದೆ. ನಾವು ಯಾರ ಹಕ್ಕುಗಳನ್ನು ಇದುವರೆಗೂ ಕಿತ್ತುಕೊಂಡಿಲ್ಲ. ಎಲ್ಲ ಸಮುದಾಯವನ್ನು ಒಟ್ಟುಗೂಡಿಸಿ ಜೇನುತುಪ್ಪ ಬೇಕು ಅಂದ್ರೆ ಜೇನ್ನೊಣತರ ಇರಬೇಕು ಅಂತಾರೆ ಅಂಬೇಡ್ಕರ್ ಆಗಿ. ನಾವು ಜೇನ್ನೊಣದಂಗಿದ್ದೀವಿ. ಜೇನ್ನೊಣಕ್ಕೆ ಕಲ್ಲೊಳಿತಕ್ಕಂಥ ಕೆಲಸವನ್ನ ಮಾಡಿರ್ತಕ್ಕಂಥವ್ರು ಮುಂದಿನ ದಿನದಲ್ಲಿ ಬೆಲೆ ತೆತ್ತಬೇಕಾಗುತ್ತೆ. ನಮ್ಮ ಜನ ಅಷ್ಟು ದಡ್ರಲ್ಲ. ನಮ್ಮ ಜನ ಬಹಳ ಬುದ್ಧಿವಂತರಿದ್ದಾರೆ, ಬಹಳ ವಿದ್ಯಾವಂತರಿದ್ದಾರೆ. ಎಲ್ಲ ಸಮುದಾಯದವರು ಈಗ ಬಾಬಾ ಸಾಹೇಬರ ಪುಣ್ಯದಿಂದ ಎಲ್ಲರೂ ವಿದ್ಯಾವಂತರಾಗ್ತಿದ್ದಾರೆ. ಹಾಗಾಗಿ ಒಳ ಮೀಸಲಾತಿಯು ಸಮಾಜವನ್ನು ಒಡೆಯುವ ಕೆಲಸವನ್ನು ಮಾಡೋದು ಬಿಟ್ಟು ನ್ಯಾಯದ ಹೆಸರಲ್ಲಿ, ನಾವು ಸೋಷಿಯಲ್ ಜಸ್ಟಿಸ್ ಅಂತ ಹೇಳ್ತಾ ಇದ್ರಲ್ಲ, ನ್ಯಾಯದ ಹೆಸರಲ್ಲಿ ಸಮುದಾಯವನ್ನು ಒಡಿತಕ್ಕಂಥ ಕೆಲಸವನ್ನು ಮಾಡಬೇಡಿ.
ನಾವು ಒಟ್ಟಾಗಿ ಇದ್ದಂಥವ್ರು, ಎಲ್ಲವನ್ನು ಹಂಚ್ಕೊಂಡಂಥವ್ರು ಇವತ್ತು ಒಬ್ಬರ ಮೇಲೆ ಒಬ್ರು ಪ್ರವರ್ಗ ಎ ಅಂದ್ರೆ ಪ್ರವರ್ಗ ಬಿ ಮುಖ ನೋಡ್ತಾ ಇರಲಿಲ್ಲ, ಪ್ರವರ್ಗ ಬಿ ಅಂದ್ರೆ ಪ್ರವರ್ಗ ಸಿ ಮುಖ ನೋಡ್ತಾ ಇಲ್ಲ. ಯಾರನ್ನು ವಿರೋಧ ಮಾಡೋ ಅವಶ್ಯಕತೆ ನಮಗಿಲ್ಲ. ಬಾಬಾ ಸಾಹೇಬರು ನಮಗೆ ನಮ್ಮೆಲ್ಲರ ಮಹಾನಾಯಕ ಅಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನಮ್ಮೆಲ್ಲರ ಸುಪ್ರೀಂ ಹೀರೋ. ಅಂತ ಬಾಬಾ ಸಾಹೇಬರ ವಿಷಯದಲ್ಲಿ ಅಂಬೇಡ್ಕರ್ ಅವರ ಸಂವಿಧಾನದ ಅಡಿಯಲ್ಲಿ ಇವತ್ತು ಆ ಸಂವಿಧಾನದ ಮೂಲ ತತ್ವಗಳಿಗೆ ಮಾತಾಡ್ತಾ ಹೇಳ್ತಾ ಇದ್ರು. ಕಂಟೆಂಪ್ಟ್ ಕಾನ್ಸ್ಟಿಟ್ಯೂಷನ್, ಕಂಟೆಂಪ್ಟ್ ಕಾನ್ಸ್ಟಿಟ್ಯೂಷನ್ ಅದು ಸುಪ್ರೀಂ ಕೋರ್ಟ್ ಹೇಳಿರೋದು ಎಂಪರಿಕಲ್ ಡಾಟಾ, ಸಮಾಂತರ ಜಾತಿಗಳನ್ನ ಒಟ್ಟುಗೂಡಿಸುವಂತ. ಆದ್ರೆ ಇವರು ಮಾಡಿರ್ತಕ್ಕಂಥದ್ದು ಜಾತಿಗಳನ್ನು ಸೆಗ್ರಿಗೇಷನ್ ಮಾಡಿ. ಹಾಗಾಗಿ ನಮ್ಮೆಲ್ಲ ಹಿರಿಯ ನಾಯಕರು ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಈಗ ಬಂದ್ರೆ ನಮ್ಮೆಲ್ಲ ನಾಯಕರು ಹೋಗಿ ಕೂತು ಅಲ್ಲಿ ಚರ್ಚೆ ಮಾಡಬೇಕು. 27ನೇ ತಾರೀಕು ಈಗೇನು ಅವರು ತೀರ್ಮಾನ ತಗೋಬೇಕು ಅಂತಿದ್ದಾರೆ, ಆ 27ನೇ ತಾರೀಕು ಯಾವ ಸಮುದಾಯಕ್ಕೂ ಅನ್ಯಾಯ ಆಗಬಾರ್ದು. ಹೊಡೆದಿ ಚಪ್ಪಾಳೆ ಯಾಕೆ ಸುಮ್ಮನಿದ್ದೀರಿ? ಎಲ್ಲಾ ಸಮುದಾಯದವರು ಓಟಿನ ಹಕ್ಕು, ನೋಟಿನ ಹಕ್ಕು, ಸೀಟಿನ ಹಕ್ಕು, ಬೂಟಿನ ಹಕ್ಕು, ಕೋಟಿನ ಹಕ್ಕು, ಟಿಪಿ ಹಕ್ಕು, ಜೆಪಿ ಹಕ್ಕು, ಎಂಪಿ ಹಕ್ಕನ್ನ ಕೊಟ್ಟಿರ್ತಕ್ಕಂಥ ಸಮುದಾಯ ಇದು. ಎಲ್ಲಾ ಸಮುದಾಯದವರು ಹಕ್ಕನ್ನು ಕೊಟ್ಟಿದ್ದು ನಾವು ಬರೀ ಕೇವಲ ಎಡಗೈ ಬಲಗೈಗಲ್ಲ. ಇವತ್ತೇನು ಈ ರಾಜ್ಯದ ಮುಖ್ಯಮಂತ್ರಿಗಳು, ಈ ದೇಶದ ಘನತೆವೆತ್ತ ಪ್ರಧಾನಿಗಳಿದ್ದಾರೆ, ಅವರೆಲ್ಲರೂ ಅಂಬೇಡ್ಕರ್ ಅವರ ಬೆವರಿನ ಋಣದ ಭಿಕ್ಷೆಯಿಂದ ಆಗಿರ್ತಕ್ಕಂಥ ಯಾವುದೇ ಅನುಮಾನ ಇಲ್ಲ. ಹಾಗಾಗಿ ಬಾಬಾ ಸಾಹೇಬರ ಕನಸನ್ನು ನುಚ್ಚುನೂರು ಮಾಡಲಿಕ್ಕೆ ಬಿಡಬಾರದು. ಅದಕ್ಕೆ ನಮಗೆ ಅಂಬೇಡ್ಕರ್ ಮೀಸಲಾತಿ ಸಾಕು, ಅಂಬೇಡ್ಕರ್ ಮೀಸಲಾತಿ ಸಾಕು, ಒಳ ಮೀಸಲಾತಿ, ಅಂಬೇಡ್ಕರ್ ಮೀಸಲಾತಿ ಸಾಕು. ಇದು ನಮ್ಮ ಸ್ಲೋಗನ್ ಆಗ್ಬೇಕು. ಯಾಕೆಂದ್ರೆ ಒಟ್ಟಾಗಿದ್ದಾಗಲೇ ಈ ರಾಜ್ಯದ ಮುಖ್ಯಮಂತ್ರಿ ಆಗಕ್ ಬಿಡ್ಲಿಲ್ಲ. ನಮ್ಮ ಮುಂದೆ ಬಸಲಿಂಗಪ್ಪ ಇಲ್ಲ, ನಮ್ಮ ಮುಂದೆ ವೀರಾಚೇನವ್ ಇಲ್ಲ, ನಮ್ಮ ಮುಂದೆ ರಂಗನಾಥ್ ಸಾಹೇಬ್ರು ಇಲ್ಲ, ನಮ್ಮ ಮುಂದೆ ವಿ ಶ್ರೀನಿವಾಸ ಪ್ರಸಾದ್ ಇಲ್ಲ, ನಮ್ಮ ಮುಂದೆ ನಮ್ಮ ಮಹಾನಾಯಕರುಗಳಿಲ್ಲ. ಎಲ್ಲರನ್ನು ಮುಗಿಸಾಯ್ತು, ಎಲ್ಲರನ್ನು ಮುಗಿಸಾಯ್ತು. ನಾವು ಮುಂದಕ್ಕೆ ನಾವೇನು ದಡ್ರಲ್ಲ. ನಾವು ಒಗ್ಗಟ್ಟಾಗಿದ್ರೆ ಮಾತ್ರ ಕೇಳಲಿಕ್ಕೆ ಅರ್ಹರು, ಇಲ್ಲ ಅಂದ್ರೆ ನಮ್ಮನ್ನು ಮುಗಿಸ್ಬಿಡ್ತಾರೆ. ಅದಕ್ಕೆ ಈ ಒಂದು ಷಡ್ಯಂತ್ರ, ಈ ಷಡ್ಯಂತ್ರನ ಭೇದಿಸಲಿಕ್ಕೋಸ್ಕರವಾಗಿಯೇ ನಮ್ಮ ಜನ ಬೀದರಿಂದ ಇಲ್ಲಿವರೆಗೂ ಯಾಕೆ ಬಂದಿದ್ದಾರೆ ಅಂದ್ರೆ, ನಾವ್ಯಾವತ್ತೂ ಸಹ ಅಂಬೇಡ್ಕರ್ ಅವರ ಕನಸನ್ನ ಯಾವತ್ತೂ ಭಗ್ನಗೊಳಿಸಲ್ಲ. ನಾವು ನಮ್ಮ ಸಮುದಾಯ ಎಷ್ಟು ತ್ಯಾಗ ಮಾಡಿದೆ ಸರ್, ಎಷ್ಟು ತ್ಯಾಗ ಮಾಡಿದೆ. 5 ಜನ ಮಹಾನಾಯಕರು ನಮ್ಮ ಸಮುದಾಯದವರು ತ್ಯಾಗ ಮಾಡಿದ್ದಾರೆ. 3 ಗಂಟೆ ಉತ್ತರ ಕೊಡ್ತಾ ಇದ್ರಂತ ಅಧಿವೇಶನದಲ್ಲಿ ಉತ್ತರ ಕೊಟ್ಟ 3 ಗಂಟೆಗೆ ಬರ್ತೀವಿ ಅಂತ ಹೇಳಿದ ಹೊಡೆದಿ ಚಪ್ಪಾಳೆ. 3 ಗಂಟೆ 5 ಗಂಟೆ ಆದ್ರೂ ಹೋಗಿಲ್ಲ, ಬರಬೇಕಿಲ್ಲ ಅಂತ ನಮ್ಮ ಆಗ್ರಹ ಇದೆ ಬಂಧುಗಳೇ. ಹಾಗಾಗಿ ಸರ್ಕಾರಕ್ಕೆ ಮನವಿಯನ್ನ ಕೊಡ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ನಾಯಕರು, ಹಿರಿಯ ನಾಯಕರು ಹೋಗಿ ಪಕ್ಷಕ್ಕೆ ಅದಕ್ಕೆ ಇಲ್ಲೇ ಕೂರಿಸ್ಕೊಂಡಿವಿ. ನಾವು ಎಲ್ಲ ಪಕ್ಷದವ್ರು ಹೋಗ್ಬೇಕು ಅಲ್ಲಿಗೆ ಹೋಗಿ ಮಾನ್ಯ ಮುಖ್ಯಮಂತ್ರಿಗಳನ್ನ ಕರ್ಕೊಂಡು ಬಂದು ಇಲ್ಲಿ ನಮಗೆ ಹೇಳಿಸ್ಬೇಕು. ಏನ್ ಹೇಳಿಸ್ಬೇಕು? ನಾವು ಯಾವುದೇ ಕಾರಣಕ್ಕೂ ಯಾವುದೇ ಸಮುದಾಯಕ್ಕೆ ಅನ್ಯಾಯ ಮಾಡಲ್ಲ. ಅಂಬೇಡ್ಕರ್ ಅವರ ಕನಸನ್ನು ನಾವು ಯಾವತ್ತೂ ಭದ್ರ ಮಾಡಲ್ಲ. ನಾವು ಎಲ್ಲ ಸಮುದಾಯವನ್ನ ಸಮಾಂತರವಾಗಿ ನೋಡ್ತೇವೆ. ಯಾಕೆಂದ್ರೆ ಈ ಸಮುದಾಯ ಏನಿವತ್ತು ಆಟ ನೋಡಿದ್ರಲ್ಲ ನೀವು, ಈ ಸಮುದಾಯ ಏನಿದೆ, ತ್ಯಾಗ, ಮಮತೆ, ಪ್ರೀತಿ, ಪ್ರಜಾಪ್ರಭುತ್ವವನ್ನು ಜೀವನವಾಗಿ ಉಸಿರಾಗಿಟ್ಕೊಂಡಂತ ಸಮುದಾಯ ಇದು. ಪ್ರಜಾಪ್ರಭುತ್ವದ ಕನಸುಗಳನ್ನು ನನಸು ಮಾಡಿದಂತ ಸಮುದಾಯ ಇದು. ಇಂತಹ ಸಮುದಾಯಕ್ಕೆ ನೀವು ತೆಗೆದುಕೊಂಡು ಹೋಗಿ ರೋಸ್ಟರ್ನಲ್ಲಿ 9 ಕೂರಿಸಿದ್ರೆ ಈ ಸಮುದಾಯಕ್ಕೆ ಏನಾಗಬೇಕು? ಹಾಗಾಗಿ ರೋಸ್ಟರ್ಗಳೆಲ್ಲ ಸರಿ ಮಾಡಬೇಕು ಅಂದ್ರೆ ನಮ್ಮ ನಾಯಕರ ಸಮ್ಮುಖದಲ್ಲಿ ಆಗ್ಬೇಕು.
ನಮ್ಮ ಪಕ್ಷಾತೀತವಾದಂಥ ನಾಯಕರಿದ್ದಾರೆ ಇಲ್ಲಿ, ಅವ್ರನ್ನೂ ಕೂರಿಸ್ಕೋಬೇಕು ರೋಸ್ಟರ್ ಮಾಡುವಾಗ. ನಿಮ್ ಇಷ್ಟ ಬಂದಂಗೆ ರೋಸ್ಟರ್ ಮಾಡಕ್ ಆಗಲ್ಲ. ನಿಮ್ ಇಷ್ಟ ಬಂದಂಗೆ ಮಾಡ್ಲಿಕ್ಕೆ ಮಾಡಿ ಇವತ್ತು 31 ಜಿಲ್ಲೆ ನಮ್ಮ ಜನ ಇವತ್ತು ಬೀದಿ ಬಂದಿದ್ದಾರೆ. 31 ಜನ 31 ಜಿಲ್ಲೆಯಲ್ಲಿ ಬೀದಿ ಬಂದಿದ್ದಾರೆ. ಆದ್ರೆ ನಮಗೊಂದು ಉತ್ತರ ಕೊಡಬೇಕು. ಏನದು? ಕ್ಯಾಬಿನೆಟ್ ನೋಟ್ಶೀಟ್ ಅಲ್ಲಿ ಪ್ರವರ್ಗ ಏನಿದ್ದಂತ ನಾವು ಕ್ಯಾಬಿನೆಟ್ ನ ಮುಂದೆ ಓದ್ತಕ್ಕಂಥ ಸಂದರ್ಭದಲ್ಲಿ ಪ್ರವರ್ಗ ಬಿ ಹೆಂಗಾಯ್ತು? ಇದಕ್ಕೆ ಉತ್ತರವನ್ನ ಕೊಡಬೇಕು. ಇದಕ್ಕೆ ಉತ್ತರವನ್ನ ಕೊಡ್ಲಿಲ್ಲ ಅಂದ್ರೆ ಮುಂದೆ ಸಮಸ್ಯೆಯನ್ನು ಎದುರಿಸಬೇಕಾಗ್ತದೆ. ಹಾಗಾಗಿ ಬಂಧುಗಳೇ, ಈ ಒಂದು ಪ್ರವರ್ಗ ಬಿ ನಮ್ಗೆ ಹೇಗಾಯ್ತು, ಯಾಕೆ ಪ್ರವರ್ಗ ಬಿಗೆ ಸೇರಿಸಿರಿ ನಮಗೆ ಅಂತಕ್ಕಂಥ ಉತ್ತರವನ್ನ ಸಚಿವ ಸಂಪುಟ ಕ್ಯಾಬಿನೆಟ್ ಇರ್ತಕ್ಕಂಥ ಸೆಕ್ರೆಟರಿಗಳು ಯಾರಿದ್ರು ಅವರು ಹೇಳಬೇಕು ನಮಗೆ. ಆ ಉದ್ದೇಶಕ್ಕೆ ಇಲ್ಲಿ ನಾವು ಕಾಯ್ತಾ ಇದ್ದೇವೆ. ಯಾವುದೇ ಕಾರಣಕ್ಕೂ ಈ ಸಮುದಾಯವನ್ನ ಬಿ ಕ್ಯಾಟಗರಿಯಲ್ಲಿ ಹಾಕಿದ್ರೆ, ಈ ಸಮುದಾಯವನ್ನೇನಾದ್ರೂ ಬಿ ಕ್ಯಾಟಗರಿಯಲ್ಲಿ ಹಾಕಿದ್ರೆ ನೀವು ನಿಜವಾಗ್ಲೂ ಸಂವಿಧಾನದ ವಿರೋಧಿಗಳು, ಸಾಮಾಜಿಕ ನ್ಯಾಯದ ವಿರೋಧಿಗಳಾಗ್ತೀರಿ ಅಂತಕ್ಕಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಇನ್ನೂ ಮುಂದೆ ಹೋಗಿ ಸನ್ಮಾನ್ಯ ಸಚಿವರುಗಳನ್ನು ಕೇಳ್ಕೊಳ್ಳೋದು, ಅನ್ಟಚಬಲ್ ಟಚಬಲ್, ಟಚಬಲ್ ಅನ್ಟಚಬಲ್. ನಾವು 2 ಸಮುದಾಯದವರು ಊರಿಂದ ಆಚೆ ಇದ್ದೀವಿ. 2 ಸಮುದಾಯದವರು ಊರಿಂದ ಆಚೆ ಇದ್ದೀವಿ. ಎಡಗಾಲದ ಚಪ್ಪಲಿ ಬಲಗಾಲದ ಚಪ್ಪಲಿ ಏನೇನು ಒಳಗೆ ತಗೊಂಡು ಹೋಗಿಲ್ಲ. 2 ಚಪ್ಪಲಿಗಳನ್ನು ಈಚೆ ಬಿಟ್ಟಿರೋದು. ನಮ್ಮ 2 ಸಮುದಾಯನೂ ಈಚೆ ಇರೋದು. ಹಾಗಾಗಿ ಅಸ್ಪೃಶ್ಯ ಸಮುದಾಯವನ್ನು ಒಂದು ಗುಂಪು ಮಾಡಿ, ಸ್ಪಷ್ಟ ಸಮುದಾಯವನ್ನು ಒಂದು ಗುಂಪು ಮಾಡಿ ನೀವು ಮೀಸಲಾತಿಯನ್ನು ಕೊಟ್ಟರೆ ನಾವು ಯಾವುದೇ ಅಭ್ಯಂತರ ಮಾಡೋದಿಲ್ಲ. ನಾವು ಜೊತೆಲಿರ್ತೇವೆ. ಯಾವಾಗ ನಾವು ಜೊತೆಲಿರ್ತೇವೆ? ಪ್ರವರ್ಗ ಏನಲ್ಲಿ ಮದರಪ್ತಿ ಕಮ್ಯುನಿಟಿ, ನಾವು ಮೆಜಾರಿಟಿ ಇರ್ತಕ್ಕಂಥವ್ರು ಅಸ್ಪೃಶ್ಯರು, ಮೂಲ ಅಸ್ಪೃಶ್ಯರು ಪ್ರವರ್ಗ ಏನಲ್ಲಿ ಇರ್ತಕ್ಕಂಥ ಕೆಲಸ ಮಾಡಬೇಕು. ಪ್ರವರ್ಗ ಬಿ ನಲ್ಲಿ ಅವ್ರು ಏನು ಇನ್ನು ಇತರೆ ಜಾತಿಗಳಿದೆ ಅವರನ್ನ ನೀವು ಇಡ್ರಿ, ನಾವೇನು ಯಾವುದೇ ಆಕ್ಷೇಪಣೆ ಮಾಡೋದಿಲ್ಲ. ಆದ್ರೆ ಪ್ರವರ್ಗ ಎ, ಪ್ರವರ್ಗ ಬಿ, ಪ್ರವರ್ಗ ಸಿ, ಪ್ರವರ್ಗ ಡಿ ಮಾಡಿ ನಮ್ಮ ನಾಯಕರುಗಳ ಕಥೆ ಏನು? ನಮ್ಮ ಸಚಿವರು ಯಾರಿಗೂ ಲೀಡ್ರು? ಇದು ಬಹಳ ಆಘಾತಕಾರಿ ವಿಷಯ ಇದೆ ಬಂಧುಗಳು. ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ನಾವೆಲ್ಲರೂ ಯೋಚನೆ ಮಾಡಬೇಕು. ಮೀಸಲಾತಿ ವಿಷಯ ಒಂದು ಸಮುದಾಯದಲ್ಲ. ಮೀಸಲಾತಿ ವಿಷಯ 101 ಸಮುದಾಯಕ್ಕೆ ಸಂಬಂಧಪಟ್ಟಂಥದ್ದು. ಹಾಗಾಗಿ 101 ಸಮುದಾಯಕ್ಕೂ ಅನ್ಯಾಯ ಆಗಬಾರ್ದು ಅಂತೇಳಿ ನಾವೆಲ್ಲ ನಾಯಕರುಗಳು, ನಮ್ಮೆಲ್ಲ ಬುದ್ಧಿಜೀವಿಗಳು, ನಮ್ಮೆಲ್ಲ ವಿಚಾರವಂತರು ಈ ಒಂದು ಸಭೆಯನ್ನು ನಾವಿಲ್ಲಿ ಆಯೋಜನೆ ಮಾಡಿದ್ದೇವೆ. ಮಾನ್ಯ ಮುಖ್ಯಮಂತ್ರಿಗಳವರು ಉತ್ತರ ಹೇಳ್ತಾ ಇದ್ದಂತಲ್ಲಿ ಸದನದಲ್ಲಿ ಉತ್ತರವನ್ನು ಮುಗಿಸಿ ಅವರು ಯಾರು ಸಚಿವರುಗಳು ಬರ್ತಾರೆ, ನಮ್ಮ ಪೊಲೀಸ್ ಇಲಾಖೆಯವರು ದಯಮಾಡಿ ಸರ್ ಬೇಗ ಹೋಗ್ಬೇಕು, ಪೊಲೀಸ್ನವರು ಬೇಗ ಹೋಗಿ ಮುಖ್ಯಮಂತ್ರಿಗಳನ್ನ ಕರ್ಕೊಂಡು ಬರಬೇಕು, ಮತ್ತೆ ಸಚಿವರುಗಳನ್ನ ಕರ್ಕೊಂಡು ಬರಬೇಕು. ಕರ್ಕೊಂಡು ಬಂದು ನಮಗೆ ಸಾಮಾಜಿಕ ನ್ಯಾಯವನ್ನು ಕೊಡಿಸಲೇಬೇಕು. ಸಂವಿಧಾನ ಉಳಿಬೇಕು. ಬಾಬಾ ಸಾಹೇಬ್ ಹೇಳ್ತಾರೆ, ಸಂವಿಧಾನ ಉಳಿದ್ರೆ ನಾವು ಉಳಿತೇವೆ. ಸಂವಿಧಾನ ಅಂದ್ರೆ ಏನು? ಎಲ್ಲರನ್ನು ಒಳಗೊಳ್ಳುವಿಕೆ, ಇನ್ಕ್ಲೂಸಿವ್ನೆಸ್ ಅದು. ಹಾಗಾಗಿ ಇಂಥ ಭದ್ರವಾಗಿರ್ತಕ್ಕಂಥ ಸಂವಿಧಾನದ ಆಶಯದಲ್ಲಿ ನಾವೆಲ್ಲ ಬದುಕಬೇಕಾಗಿದೆ ಬಂಧುಗಳೇ. ಈ ಒಂದು ಮೀಸಲಾತಿ ವಿಷಯದಲ್ಲಿ ಹಲವಾರು ಜನ ಕೈ ಹಾಕ್ತಾರೆ, ಹಲವಾರು ಜನ ಇದಕ್ಕೆ ಇನ್ವಾಲ್ವ್ ಆಗ್ತಿದ್ದಾರೆ. 2 ಸಮುದಾಯಗಳು ಪ್ರಬಲವಾಗಿರುತ್ತವೆ ಅಂತೇಳಿ ಬಹಳ ಭಯ ಬಿದ್ದು ಹಲವಾರು ಜನ ಇದಕ್ಕೆ ಕೈಯನ್ನು ಹಾಕ್ತಾ ಇದ್ದಾರೆ. ದಯಮಾಡಿ ಅದನ್ನು ನಾವು ಬಹಳ ಸೂಕ್ಷ್ಮವಾಗಿ ಪರಿಗಣಿಸಬೇಕು ಅಂತಕ್ಕಂಥ ವಿಚಾರವನ್ನು ನಾವು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇವೆ. ಒಳ ಮೀಸಲಾತಿ ಇಬ್ಬರು ಕೂತ್ಕೊಂಡು ಬಗೆಹರಿಸ್ಕೊಳ್ಳೋಣ. ನಮ್ಮ ನಾಯಕರುಗಳು, ಅವ್ರ ನಾಯಕರು ಕೂತ್ಕೊಳ್ಳಿ, ಒಂದು ಸಭೆ ಮಾಡಲಿ. ಆ ಸಭೆಯಲ್ಲಿ ಏನು ತೀರ್ಮಾನ ತಗೊಳ್ತಾರೆ ನಾವೆಲ್ಲ ಒಪ್ಕೊಳ್ಳೋಣ. ಆದ್ರೆ ಬೇರೆಯವ್ರಿಗೆ ಏನು ಕೆಲಸ ಇಲ್ಲಿ? ಒಳ ಮೀಸಲಾತಿ ವಿಷಯದಲ್ಲಿ ಬೇರೆಯವರು ತಲೆ ಹಾಕ್ತಿದ್ದಾರೆ, ಅವ್ರಿಗೇನು ಕೆಲಸ ಇಲ್ಲಿ? ಯಾರೇ ಆಗಲಿ ಅವರು, ಹೆಸರುಗಳ ಬೇಡ. ನಾವು ಅಣ್ಣ ತಮ್ಮಂದಿರ ವಿಷಯದಲ್ಲಿ ಇನ್ನೊಬ್ಬರಿಗೆ ಏನು ಕೆಲಸ? ಇನ್ನೊಬ್ಬರಿಗೆ ಏನು ಕೆಲಸ ಇಲ್ಲಿ? ನಾವು ಯೋಚನೆ ಮಾಡ್ತೀವಿ, ನಾವು ಹಂಚ್ಕೊಳ್ತೀವಿ. ನಾವು ಊರಿನ ಆಚೆ ಇರ್ತಕ್ಕಂಥವ್ರು
ನಮ್ಮನ್ನೇನು ಒಳಗೆ ಕುತ್ಕೊಂಡಿಲ್ಲ ನೀವು. ನಮ್ಮಿಬ್ಬರ ಮಧ್ಯ ನಿಮ್ಮದೇನು? ಹಾಗಾಗಿ ಇದಕ್ಕೆ ಅವಕಾಶ ಕೊಡೋದಿಲ್ಲ. ಒಡನೆ ಚಪ್ಪಾಳೆ ಇನ್ನೊಬ್ಬರು ಇದಕ್ಕೆ ತಲೆ ಹಾಕಲಿಕ್ಕೆ ಅವಕಾಶ ಕೊಡೋದಿಲ್ಲ. ಅಣ್ಣ ತಮ್ಮಂದಿರ ವಿಷಯದಲ್ಲಿ ಇನ್ನೊಬ್ಬರಿಗೆ ಅವಕಾಶ ಕೊಡೋದಿಲ್ಲ ನಾವು. ಯಾಕೆ ಅಂದ್ರೆ ನೀವು ಪದೇ 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 ಅರ್ಜಿಯನ್ನ ಕೊಟ್ಟಿದ್ದೀರಿ. ಕಮಿಷನ್ ಭೇಟಿ ಮಾಡಿ ಅರ್ಜಿ ಕೊಟ್ಟಿದ್ದೀರಿ. ನಿಮಗೇನು ಕೆಲಸ? ನಿಮಗೆ ಯಾಕೆ ಬೇಕಿದು? ಏನ್ ನಮ್ಮನ್ನು ಒಳಗೆ ಸೇರಿಸ್ಕೊಂಡಿದ್ರೆ ನೀವು? ನಿಮಗೇನು ಕೆಲಸ? ಹಾಗಾಗಿ ಈ ಒಳ ಮೀಸಲಾತಿ ವಿಷಯದಲ್ಲಿ ಅಣ್ಣ ತಮ್ಮಂದಿರ ಪಾಲು ತಗೊಳ್ಳೋದು ನಮ್ಮ ನಾಯಕರುಗಳು ಗೊತ್ತಿದೆ. ಅವ್ರು ಮಾಡ್ತಾರೆ. ಪಕ್ಷಾತೀತವಾಗಿ ಕೂತ್ಕೊಂಡು 27ನೇ ತಾರೀಕು ಏನು ಕ್ಯಾಬಿನೆಟ್ ನಲ್ಲಿ ಡಿಸೈಡ್ ಮಾಡ್ತೀನಿ ಅಂತಿದ್ರಿ, ಯಾವುದೇ ಕಾರಣಕ್ಕೂ ಡಿಸೈಡ್ ಮಾಡಕ್ ಆಗಲ್ಲ 27ನೇ ತಾರೀಕು. ಯಾಕೆ ಅಂದ್ರೆ ಆ ತರದ ಡಿಸೈಡ್ ಅನ್ನ ಮಾಡ್ಲಿಕ್ಕೆ ನಾವು ಸುಮ್ಮನೆ ಕೂರೋ ಜನ ಅಲ್ಲ. ಇದೇನಾಗಿದೆ, ನಮ್ಮ ಕೈಯಲ್ಲಿ ತಲವಾರಿಲ್ಲ. ಯಾಕೆಂದ್ರೆ ತಲವಾರು ಪ್ರಜಾಪ್ರಭುತ್ವದಲ್ಲಿ ಬರೋದಿಲ್ಲ. ನಮ್ಮ ಕೈಯಲ್ಲಿ ಬಾಬಾ ಸಾಹೇಬರು ಬೆನ್ನು ಕೊಟ್ಟಿದ್ದಾರೆ. ಬಾಬಾ ಸಾಹೇಬರು ನೋಡಿ, ಲಾಸ್ಟ್ ಅಲ್ಲಿ ನಾವು ಹೇಳ್ತಾ ಇದ್ದೇವೆ ಸರ್ಕಾರಕ್ಕೆ, ನೀವೇನಾದ್ರೂ ನಮಗೆ, ನಾವೆಲ್ಲರೂ ಸೇರಿ ನಿಮಗ್ ಪೆನ್ ಕೊಟ್ಟಿದ್ದೇವೆ, ನಾವೆಲ್ಲ ಸೇರಿ ನಿಮಗ್ ಪೆನ್ ಕೊಟ್ಟಿದ್ದೇವೆ. ನೀವೇನಾದ್ರೂ ಅನ್ಯಾಯ ಮಾಡಿದ್ರೆ ನಮ್ಮ ಪೆನ್ನ ನಾವೇ ಕಿತ್ಕೊಳ್ತೇವೆ, ಸೈನ್ ಹಾಕುವ ಜಾಗಕ್ಕೆ ನಾವೇ ಹೋಗ್ತೇವೆ. ಯಾವ ಕಾರಣಕ್ಕೂ ನಿಮಗೆ ಬಿಡೋದಿಲ್ಲ ನಾವು. ಈ ಎಚ್ಚರಿಕೆಯನ್ನ ಸರ್ಕಾರಕ್ಕೆ ಗಂಭೀರವಾಗಿ ಕೊಡ್ತಾ ಇದ್ದೇವೆ. ಪ್ರಜಾಪ್ರಭುತ್ವವಾದಿಗಳಾಗಿ ನಾವು ಇಲ್ಲಿವರೆಗೂ ಬಹಳ ಘನತೆಯಿಂದ ಬದುಕಿದ್ದೇವೆ. ಬಾಬಾ ಸಾಹೇಬ್ ಹೇಳ್ತಾರೆ, ಸ್ವಾಭಿಮಾನ ಮತ್ತು ಘನತೆಗೆ ಚ್ಯುತಿ ಬಂದ್ರೆ ನಿಮ್ಮ ತಾಯಿಯ ಹೊಟ್ಟೆಯಲ್ಲಿ ಸಾಯಿ ಅಂತಾರೆ ಅಂಬೇಡ್ಕರ್. ನಾವು ಆ ತರದ ಘನತೆ ಗೌರವಕ್ಕೆ ಚ್ಯುತಿ ತಂದಿಲ್ಲ. ಅಂಬೇಡ್ಕರ್ ಅವರ ವಂಶಸ್ಥರಾಗಿ ಯಾರ ಹಕ್ಕನ್ನು ಕಿತ್ತುಕೊಂಡಿಲ್ಲ. ಅವರು ಜಾಸ್ತಿ ನನಗನ್ನಿಸ್ತದೆ, ಸಮಾಜ ಕಲ್ಯಾಣ ಇಲಾಖೆ ಒಳಗಡೆ ಒಂದು 6,000 ಜನ ವಿದ್ಯಾರ್ಥಿಗಳು ವಿದೇಶಕ್ಕೆ ಹೋಗಿ ವಿದ್ಯಾಭ್ಯಾಸ ಮಾಡಿದ್ದಾರೆ. ಬಹಳ ಸಂತೋಷ ನಮಗೆ. ಆದ್ರೆ ಈ ಸಮುದಾಯದವರು ಎಷ್ಟು ಹೋಗಿದ್ದಾರೆ ಅಂದ್ರೆ, ಈ ಸಮುದಾಯದವರು ಕೇವಲ ಒಂದು 300 ಚಿಲ್ಲರೆ ಮಾತ್ರ ಹೋಗಿದ್ದಾರೆ. ನಾವೆಲ್ಲೂ ಏನು ಪ್ರಶ್ನೆ ಮಾಡಿಲ್ಲ, ನಾವು ಯಾವುದನ್ನು ಕೇಳಲಿಲ್ಲ. ಹಾಗಾಗಿ ನಮ್ಮೆಲ್ಲರ ಉದ್ದೇಶ ಒಂದೇ, ಸಮಾಜವನ್ನು ಒಡೆಯುವ ಕೆಲಸ ಮಾಡೋದಿಲ್ಲ. ಜಲ್ಲಿ ಬೇರೆ, ಮರಳು ಬೇರೆ, ಸಿಮೆಂಟ್ ಬೇರೆ, ಕಬ್ಬಣ ಬೇರೆ, ನೀರು ಬೇರೆ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಜಲ್ಲಿ, ಮರಳು, ಸಿಮೆಂಟ್, ಕಬ್ಬಣ ಬೇರೆ ಬೇರೆ ಆದ್ರೆ ಕಾಂಕ್ರೀಟ್ ಆಗೋದಿಲ್ಲ. ಕಾಂಕ್ರೀಟ್ ಆಗೋದಿಲ್ಲ. ಕಾಂಕ್ರೀಟ್ ಆಗಿ ಅಂತ ಅಂಬೇಡ್ಕರ್ ಹೇಳಿರೋದು. ಇವರು ಕಾಂಕ್ರೀಟ್ ಮಾಡಬಾರ್ದು ಅಂತ ಜಲ್ಲಿ ಬೇರೆ, ಮರಳು ಬೇರೆ, ಸಿಮೆಂಟ್ ಬೇರೆ, ಕಬ್ಬಣ ಬೇರೆ ಮಾಡ್ತಿದ್ದಾರೆ. ಅದಕ್ಕೆ ಕಾಂಕ್ರೀಟ್ ಮಾಡಕ್ ಬಿಡದೇಳೋರು ಯಾರು ಅಂದ್ರೆ, ಯಾರಿಗೆ ಹಕ್ಕು ಮತ್ತು ಅಧಿಕಾರಗಳು ಅವ್ರ ಕೈಲಿ ಇದ್ದಾರೆ ಅವರು ಭಯ ಕಿತ್ಕೊಂಡ್ಬಿಡ್ತಾರೆ ಅವರು ಅಂತ. ಹಾಗಾಗಿ ನಾವು ಈ ಒಂದು ವೇದಿಕೆಯಿಂದ ಆಗ್ರಹ ಮಾಡ್ತಾ ಇದ್ದೇವೆ. ನಮ್ಮೆಲ್ಲ ಹಿರಿಯ ಚೇತನಗಳು ಇಲ್ಲಿ ಬಂದು ಸೇರಿದ್ದಾರೆ. ಹಿರಿಯ ಸಚಿವರುಗಳು, ಹಾಲಿ ಶಾಸಕರು, ಮಾಜಿ ಶಾಸಕರು ಬಂದು ಕೂತಿದ್ದಾರೆ. ಈ ಒಂದು ವೇದಿಕೆ ಮುಖಾಂತರವಾಗಿ ಸ್ಪಷ್ಟವಾದಂಥ ಸಂದೇಶ, ಬೆಂಗಳೂರಿನಲ್ಲಿ 10 ಲಕ್ಷ ಪರಿಯರಿದ್ದಾರೆ. ಪರಿಯನ್ ಜಾತಿಯವರು 10 ಲಕ್ಷ. 10 ಲಕ್ಷ ಇರ್ತಕ್ಕಂಥ ಪರಿಯನ್ ಜಾತಿಯನ್ನ ತೆಗೆದುಕೊಂಡು ಹೋಗ್ಬಿಟ್ಟು ನೀವು ಬೇರೆ ಸಮುದಾಯಕ್ಕೆ ಹಾಕ್ಬಿಟ್ರೆ ಇದು ವೈಜ್ಞಾನಿಕ ವರದಿನ? ಯಾವ ರೀತಿ ವೈಜ್ಞಾನಿಕ ವರದಿ ಆಗುತ್ತೆ? ಕಸ ಹೊಡೆಯಕ್ಕೆ ಬಂದಿರೋರು ತಮಿಳುನಾಡಿನ ಪರಿಯನ್ ಜಾತಿಯವರು, ಇಲ್ಲಿ ಪರಿಯ KGF ಅಲ್ಲಿ ಒಂದು 1 ಲಕ್ಷ ಜನ ಅವ್ರನ್ನ ತಗೊಂಡೋಗಿ ಅವ್ರು, ಎಸ್ ವೆರಿ ಗುಡ್, 10 ಲಕ್ಷ. ಗುಡ್, 10 ಲಕ್ಷ. ನಮ್ಮ ರಾಮಪ್ಪ ಅವರು ಬಂದಿದ್ದಾರೆ, ಇರಲಿ. 10 ಲಕ್ಷ ಇರ್ತಕ್ಕಂಥ ಈ ಜಾತಿಯನ್ನ ತೆಗೆದುಕೊಂಡು ಹೋಗಿ ನೀವು ಬೇರೆ ಜಾತಿಗೆ ಹಾಕಿದ್ರೆ ನಿಮ್ಗೆ ಯಾರು ಹಕ್ಕು ಕೊಟ್ಟವರು? ನಿಮ್ಗೆ ಯಾರು ಇದನ್ನು ಹೇಳಿದ್ರು? ಟರ್ಮ್ಸ್ ಅಂಡ್ ಕಂಡೀಷನ್ ಏನು ನಿಮಗೆ? ಹಾಗಾಗಿ ನ್ಯಾಯಾಧೀಶರು ಈ ಕೆಲಸವನ್ನು ಮಾಡಿದ್ದಾರೆ, ಅನ್ಯಾಯ ಮಾಡಿದ್ದಾರೆ. ಹಾಗಾಗಿ ದಯಮಾಡಿ ಇಲ್ಲಿ ಈ ಕಡೆ ಇರ್ತಕ್ಕಂಥವ್ರು ಯಾರು ಮಾತಾಡಬಾರ್ದು. ಪೊಲೀಸ್ ಇಲಾಖೆಯವರು ದಯಮಾಡಿ ಮೆಸೇಜ್ ಕಳಿಸಿ ನಮ್ಮ ಜನ
ಇದರಿಂದ ನಗರದವರೆಗೂ ಬಂದು ಕೂತಿದ್ದಾರೆ. ಇವರಿಗೆ ನ್ಯಾಯ ಸಿಗಬೇಕು ಅನ್ನೋದೇ ನಮ್ಮೆಲ್ಲರ ಆಶೆ ಇದೆ. ಈ ಒಂದು ಒಳ ಮೀಸಲಾತಿಯ ಒಳಸಂಚನಿಟ್ಟುಕೊಂಡು ನಮಗೆ ಮೋಸ ಮಾಡಲಿಕ್ಕೆ ನಾವು ಯಾವತ್ತೂ ತಯಾರಿಲ್ಲ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭಕ್ಕೆ ಹೇಳ್ತಾ, ಇವತ್ತೇನು ನಾಡಿನಾದ್ಯಂತ ಬಂದಿರತಕ್ಕಂಥ ಜನ ನಿರೀಕ್ಷೆ ಪಟ್ಕೊಂಡು ಬಂದಿದ್ದಾರೆ. ನಮ್ಮ ಸಮುದಾಯದವರು ಕರೆದಿದ್ದಾರೆ, ನಮ್ಗೆ ಅನ್ಯಾಯ ಆಗಿದೆ, ನಮ್ಗೆ ನೋವಾಗಿದೆ. ಯಾಕೆಂದ್ರೆ ನಮ್ಮ ಮಕ್ಕಳದ್ದು ಅಡ್ಮಿಷನ್ ಆಯ್ತಾ ಇಲ್ಲ, ವಸತಿ ಶಾಲೆಗಳಲ್ಲಿ ಅಡ್ಮಿಷನ್ ಆಗ್ತಾ ಇಲ್ಲ, MBBS ಅಲ್ಲಿ ಅಡ್ಮಿಷನ್ ಆಗ್ತಾ ಇಲ್ಲ, ಇಂಜಿನಿಯರಿಂಗ್ ಸೀಟ್ಗಳಲ್ಲಿ ತೊಂದರೆ ಆಗ್ತಾ ಇದೆ. ಹಳೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಕೊಟ್ಟಿದ್ದೀರಿ, ಅದನ್ನ ಮಾನ್ಯ ಮಾಡಿ ಅಂತ ಮಾಡ್ತಾ ಇಲ್ಲ. ಕ್ಯಾಬಿನೆಟ್ ನೋಟ್ ಶೀಟಲ್ಲಿ ಸುತ್ತೋಲೆ ಹೊಡಿಸಿದಿರಿ. ಎಲ್ಲ ಯೂನಿವರ್ಸಿಟಿಗಳ ಆದೇಶಗಳನ್ನ ವಿತ್ಡ್ರಾ ಮಾಡಿಕೊಂಡು ತಕ್ಷಣದಲ್ಲೇ ಸುತ್ತೋಲೆನ ಇವತ್ತು ಕ್ಯಾನ್ಸಲ್ ಮಾಡಿ, ಇವತ್ತೇನು ಹಳೆ ಮೀಸಲಾತಿದೆ ಅದನ್ನು ಜಾರಿ ಮಾಡಿ ವಿದ್ಯಾರ್ಥಿಗಳ ಭವಿಷ್ಯವನ್ನು ನೀವು ಕಾಯಬೇಕು ಅಂತಕ್ಕಂಥದ್ದೇ ನಮ್ಮೆಲ್ಲರ ಹಿತದೃಷ್ಟಿ ಆಗಿರುವುದರಿಂದ ಬಂಧುಗಳೇ, ಇವತ್ತು ಏನು ಪರಿಶಿಷ್ಟ ಸಮುದಾಯಕ್ಕೆ ಕಾಯಂ ಜಾತಿ ಪ್ರಮಾಣ ಪತ್ರವನ್ನು ಏನು ಕೊಟ್ಟಿದ್ದಾರೆ ಅವನ್ನ ಪರಿಗಣಿಸಿ ಅಂತ ನಾವು ಕೇಳ್ತಾ ಇದ್ದೀವಿ. ಆದ್ರೆ ಅದು ತಗೊಳ್ತಾ ಇಲ್ಲ, ತಂತ್ರಾಂಶ ತಗೊಳ್ತಾ ಇಲ್ಲ. ಹಾಗಾಗಿ ವಸತಿ ಶಾಲೆಯ ನಮ್ಮ ವಿದ್ಯಾರ್ಥಿಗಳು ಜನರಲ್ ಕ್ಯಾಟಗರಿಗೆ ಹೋಗಿದ್ದಾರೆ. ಎಂತ ವಿಪರ್ಯಾಸ ಇದು! ಕೆಸೆಟ್ ಅಲ್ಲಿ ಎಷ್ಟು ಅನ್ಯಾಯ ಆಗಿದೆ, ವಿಶ್ವವಿದ್ಯಾಲಯದಲ್ಲಿ ಕೆಸೆಟ್ಗೆ ಎಷ್ಟು ಅನ್ಯಾಯ ಆಗಿದೆ. ನಮ್ಮ ವಿದ್ಯಾರ್ಥಿಗಳು ಒಳಗಡೆ ಹೋಗಬೇಕಾಗಿಲ್ಲ. ಇಂಥ ಎಡವಟ್ಟುಗಳನ್ನ ಸರ್ಕಾರದ ಅಧಿಕಾರಿಗಳು ಮಾಡಿದ್ದಾರೆ. ಹಾಗಾಗಿ ವಿಶ್ವವಿದ್ಯಾಲಯಗಳಲ್ಲಿ ಮೈಸೂರು ವಿಶ್ವವಿದ್ಯಾಲಯದಿಂದ ಹಿಡಿದು ಗುಲ್ಬರ್ಗಾ ವಿಶ್ವವಿದ್ಯಾಲಯದಿಂದ ಹಿಡಿದು ಎಲ್ಲ ವಿಶ್ವವಿದ್ಯಾಲಯಗಳ ರೆಕ್ರೂಟ್ಮೆಂಟ್ಗಳೇನಿದೆ ಅದನ್ನೆಲ್ಲವನ್ನು ತಡೆ ಹಿಡಿಬೇಕು ಅಂತೇಳಿ ನಾವು ಈಗಾಗಲೇ ಈಗ ಬಂದು ಹೇಳ್ಬೇಕು. ಅವರಿಲ್ಲಿ ಸುತ್ತೋಲೆ ಹೊಡಿಸ್ಬೇಕು. ಈಗ ಏನು ಸುತ್ತೋಲೆ ಹೊಡಿಸಿದ್ರು ಆ ಸುತ್ತೋಲೆನ ಹಿಂಪಡೆದು ಯಾವುದೇ ಕಾರಣಕ್ಕೂ ಹಳೆ ಮೀಸಲಾತಿ ಜಾರಿ ಮಾಡ್ತೀವಿ, ಒಳ ಮೀಸಲಾತಿಯನ್ನು ಯಾವುದೇ ಕಾರಣಕ್ಕೂ ಜಾರಿ ಮಾಡಲ್ಲ ಅಂದ್ರೆ ಮಾತ್ರ ನಾವೆಲ್ಲ ಇಲ್ಲಿ ಉಳ್ಕೊಳ್ತೇವೆ. ABCDF M ಏನ್ ಬೇಕೋ ಮಾಡ್ಬಿಡ್ತಾರೆ. ಯಾಕೆಂದ್ರೆ ಅವರು ನಿಮ್ಮನ್ನ ಸಹಿಸ್ಕೊಳ್ಳಲ್ಲ, ನಿಮ್ಮ ಹಿತವನ್ನ ಬಯಸಲ್ಲ ಅವರು. ಹಾಗಾಗಿ ವಿಶ್ವವಿದ್ಯಾಲಯಗಳಲ್ಲಿ ಏನು ತೊಂದರೆ ಆಗಿದೆ, ಬಹಳ ಸಮಸ್ಯೆ ಆಗಿದೆ ವಿಶ್ವವಿದ್ಯಾಲಯದಲ್ಲಿ ರಿಕ್ರೂಟ್ಮೆಂಟ್ಗಳಿಂದ, ಅದನ್ನೂ ತಡೆ ಹಿಡಿಬೇಕು ಅಂತ ನಾವು ಮುಖ್ಯಮಂತ್ರಿಗಳು ಬಂದಾಗ ಅದನ್ನ ಮಾತಾಡ್ತೇವೆ. ಅವರ ಮುಂದೆನೆ ನಾವು ಮಾತಾಡ್ತೇವೆ. ಪರಿಶಿಷ್ಟ ಜಾತಿಯಲ್ಲಿ 63 ಜಾತಿಗಳನ್ನ ಬಲಗೈ ಗುಂಪಿಗೆ ಸೇರಿಸಿದ್ದಾರೆ. ಒಂದು ತಿಳ್ಕೊಳ್ಳಿ, ಒಂದು ರಹಸ್ಯವಾದ ಷಡ್ಯಂತ್ರ ನಡೀತಾ ಇದೆ. ಅದೇನು ಅಂದ್ರೆ ಸಮಾಜ ಕಲ್ಯಾಣ A, ಸಮಾಜ ಕಲ್ಯಾಣ B, ಸಮಾಜ ಕಲ್ಯಾಣ C, ಸಮಾಜ ಕಲ್ಯಾಣ D ಅಂತ ಮಾಡಲಿಕ್ಕೆ ಸಮಾಜ ಕಲ್ಯಾಣ ಇಲಾಖೆಗೆ ಗೆರೆ ಎಳಿತಕ್ಕಂಥ ಕೆಲಸ ನಡೀತಾ ಇದೆ. ಸಮಾಜ ಕಲ್ಯಾಣ ಇಲಾಖೆ SSP TSP ಅಲ್ಲಿ ಅಲ್ಲೂ ABCD ತಂದುಬಿಡ್ತಾರೆ. TP ಆಯ್ತು ಹೇಳ್ತೀನಿ ಗೊತ್ತಪ್ಪ, TP ZP ನಿಮ್ಮ ಪಂಚಾಯತಿ ಎಲ್ಲದಕ್ಕೂ ABCD ತಂದ್ರೆ ಎಲ್ಲ ಸರ್ವನಾಶ ಆಗುತ್ತೆ. ಅದಕ್ಕೆ ಅವಕಾಶ ಕೊಡಬಾರ್ದು. ಸಮಾಜ ಕಲ್ಯಾಣ ಇಲಾಖೆ A, ಸಮಾಜ ಕಲ್ಯಾಣ ಇಲಾಖೆ B, ಸಮಾಜ ಕಲ್ಯಾಣ ಇಲಾಖೆ C, ಸಮಾಜ ಕಲ್ಯಾಣ ಇಲಾಖೆ D ಉಂಟೆ. ಇದು ಸಂವಿಧಾನದ ಆಶಯನೇ, ಇದು ಅಂಬೇಡ್ಕರ್ ಆಶಯನೇ. ಇದು ಅದಾಗಬಾರ್ದು ಅಂದ್ರೆ ಇವತ್ತು ನಾವು ಒಂದು ನಿರ್ಧಾರ ಮಾಡಬೇಕು. ಸಂವಿಧಾನದ ಆಶಯಗಳನ್ನ ಗೌರವಿಸ್ತಕ್ಕಂಥ ಕೆಲಸ ಆಗಬೇಕು. ಮೀಸಲಾತಿಯನ್ನು ಸಮರ್ಪಕವಾಗಿ ಅಂಕಿಅಂಶಗಳನ್ನ ಇಟ್ಕೊಂಡು ವಿಭಜನೆ ಆಗದ ರೀತಿಯಲ್ಲಿ ನೀವು ಮೀಸಲಾತಿ ಹೆಸರಲ್ಲಿ ವಿಭಜಿಸ್ತಾ ಇದ್ದೀರೋ ಆ ವಿಭಜಿಸೋದನ್ನು ಬಿಟ್ಟು ಒಟ್ಟು ಸೇರಿಸಿ ಸಮಾಂತರ ಜಾತಿಗಳನ್ನು ಒಟ್ಟುಗೂಡಿಸಿ ನೀವು ಮಾಡಿ ಅಂತಕ್ಕಂಥ ಡಿಮ್ಯಾಂಡ್ ಅನ್ನು ಸರ್ಕಾರದ ಮೇಲೆ ನಾವು ಇಡ್ತಾ ಇದ್ದೇವೆ. ಬಂಧುಗಳೇ, ಕರ್ನಾಟಕ ರಾಜ್ಯ ಬಲಗೈ ಸಮುದಾಯಗಳ ಒಕ್ಕೂಟ ಇವತ್ತೇನು ರಾಜ್ಯ ಮಟ್ಟದಲ್ಲಿ ಪ್ರತಿಭಟನೆಯನ್ನು ಕರೆದಿದೆ. ಆ ಪ್ರತಿಭಟನೆಯಲ್ಲಿ ಸಕ್ರಿಯವಾಗಿ ಚಾಮರಾಜನಗರ ಜಿಲ್ಲೆ ಪ್ರಪ್ರಥಮವಾಗಿ ಬೃಹತ್ ರ್ಯಾಲಿಯನ್ನ ಸ್ಟಾರ್ಟ್ ಮಾಡಿದ ಚಾಮರಾಜನಗರ ಜಿಲ್ಲೆಯಿಂದ ಹತ್ಕೊಳ್ಳುವ ಬೆಂಕಿ. ಆ ಚಾಮರಾಜನಗರದಲ್ಲಿ ಬೀದರ್ನಲ್ಲಿ ಸಹಸ್ರ ಸಂಖ್ಯೆಯಲ್ಲಿ ಈ ಒಂದು ಮೀಸಲಾತಿ ಹೋರಾಟವನ್ನು ಮಾಡಿದ್ರು. ಅಲ್ಲಿಂದ ಹತ್ತಿರದಂತ ಕಿಚ್ಚು ಇವತ್ತು ಇಡೀ ಜಿಲ್ಲೆಯ ವ್ಯಾಪ್ತಿ, ತಾಲೂಕು, ಹೋಬಳಿ ಮಟ್ಟದಲ್ಲಿ ಇವತ್ತು ದೊಡ್ಡ ಪ್ರತಿಭಟನೆಗಳಾಗಿದೆ. ಅವ್ರ ಉದ್ದೇಶ ಏನು ಅಂದ್ರೆ ಇವತ್ತು ನಮ್ಮ ಬಲಗೈ ಸಮುದಾಯಕ್ಕೆ 25 ಕೋಟಿ ರೂಪಾಯಿಯನ್ನು ನಷ್ಟ ಮಾಡಿದ್ದಾರೆ.
ಇವತ್ತು 25 ಕೋಟಿ ರೂಪಾಯಿ ನಮ್ದು ನಷ್ಟ ಆಗಿದೆ. ಯಾಕಂದ್ರೆ ಕೂಲಿಗೆ ಹೋಗಿಲ್ಲ ಪಾಪ ನಮ್ಮ ಜನ ಕೂಲಿ ಬಿಟ್ಟು ಬಂದಿದ್ದಾರೆ. ಈ ಕೂಲಿ ಯಾರು ಕೊಡ್ತಾರೆ? ನಮ್ದು ಇವತ್ತು 25 ಕೋಟಿ ನಷ್ಟ ಮಾಡಿದ್ದಾರೆ ಸರ್ಕಾರದವರು. ಯಾಕೆಂದ್ರೆ ಜವಾಬ್ದಾರಿ ಸ್ಥಾನದಲ್ಲಿದ್ದಂಥವ್ರು ನಿಮ್ಮನ್ನೆಲ್ಲ ನಂಬಿ ನಾವು ಒಳಗೆ ಕಳಿಸೋತ್ತಿಗೆ ಇವತ್ತು 31 ಜಿಲ್ಲೆಯವರು ಬೀದಿ ಬರೋದು ಮಾಡಿದ್ದೀರಿ. ಇದು ನಿಜವಾಗ್ಲೂ ಸಂವಿಧಾನ ದ್ರೋಹ. ಇದನ್ನು ನಾವು ಯಾವತ್ತೂ ಕ್ಷಮಿಸೋದಿಲ್ಲ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಯಾವುದೇ ಕಾರಣಕ್ಕೂ ಜಾತಿ ಪ್ರಮಾಣ ಪತ್ರದ ಗೊಂದಲ ಏನಿದೆ, ಅಡ್ಮಿಷನ್ಗಳ ಗೊಂದಲ ಏನಿದೆ, ಇದನ್ನು ಸರ್ಕಾರ ಕೂಡಲೇ ನಿವಾರಿಸಬೇಕು ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ಏನು ಮೀಸಲಾತಿ ವಿಷಯ ಬಂದಿರೋದು ಸುಪ್ರೀಂ ಕೋರ್ಟ್ನ ಆದೇಶವನ್ನು ಓದಿದಾಗ ನಮಗೆ ಗೊತ್ತಿರೋದೇನೆಂದ್ರೆ ಎಜುಕೇಶನ್, ಎಂಪ್ಲಾಯ್ಮೆಂಟ್ ಇವೆರಡಕ್ಕೆ ಮಾತ್ರ ಆದೇಶ ಆಗಿರೋದು. ಸುಪ್ರೀಂ ಕೋರ್ಟ್ನ ಒಳ ಮೀಸಲಾತಿಯನ್ನು ಕೊಡಬೇಕು ಅಂದಿರೋದು ಎರಡಕ್ಕೆ ಮಾತ್ರ, ಉದ್ಯೋಗಕ್ಕೆ ಮತ್ತು ಶಿಕ್ಷಣಕ್ಕೆ. ಈಗ ಅವರೇನ್ ಮಾಡಿದ್ದಾರೆ, ಆ ಎರಡನ್ನ ಬಿಟ್ಟು ಬಡ್ತಿಗೂ ಕೊಡಿ, SC/ST ಕೊಡಿ, TP ಕೊಡಿ, JP ಕೊಡಿ, ಎಲ್ಲಕ್ಕೂ ಕೊಡಿ ಅಂದ್ರೆ ಏನು ಉಳ್ಕೊಳ್ಳುತ್ತೆ ಅಲ್ಲಿ? ಏನು ಉಳ್ಕೊಳ್ಳಲ್ಲ. ಹಾಗಾಗಿ ಬಂದ್ರೆ ಇದೊಂದು ಸೂಕ್ಷ್ಮವಾದಂತ ಗಂಭೀರವಾದಂತ ವಿಷಯ ಇರೋದ್ರಿಂದ ಸರ್ಕಾರದವರು ಇದನ್ನ ಬಹಳ ಎಚ್ಚರಿಕೆಯಿಂದ ನಿಭಾಯಿಸಬೇಕು. ಅವ್ರು ಏನ್ ಹೇಳಿದ್ದಾರೆ, ನನ್ನ ವರದಿಯನ್ನ ಪರಿಷ್ಕರಿಸಿ ತಿರಸ್ಕರಿಸಿ ಅಂತ ಹೇಳಿದ್ದಾರೆ. ನಾವು ಹೇಳ್ತಾ ಇದ್ದೇವೆ, ನಿಮ್ಮ ವರದಿಯು ಅಪೂರ್ಣವಾಗಿರೋದ್ರಿಂದ, ಪಕ್ಷಪಾತ ಇರೋದ್ರಿಂದ, ಸಮುದಾಯವನ್ನು ಕೂಗಿಸಿರೋದ್ರಿಂದ, ಸಮುದಾಯವನ್ನು ತಲೆತಗ್ಗಿಸುವಂತೆ ಮಾಡಿರೋದ್ರಿಂದ ನಿಮ್ಮ ವರದಿಯನ್ನು ತಿರಸ್ಕಾರ ಮಾಡಲಿಕ್ಕೆ ಯೋಗ್ಯವಾಗಿದೆ. ನಿಮ್ಮ ವರದಿಯನ್ನು ತಿರಸ್ಕರಿಸಬೇಕು, ನಿಮ್ಮ ವರದಿ ಪುರಸ್ಕರಿಸಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭ ಕೇಳ್ತಾ, 56 ಏನು 665 ಸರ್ಕಾರ ಇವತ್ತು ಮಾಡೋಕ್ಕಾಗೋದಿಲ್ಲ, ಮುಂದಕ್ಕೂ ಮಾಡೋಕ್ಕಾಗಲ್ಲ. ಅದು ಕೇಂದ್ರ ಸರ್ಕಾರಕ್ಕೆ ಸಂಬಂಧಿಸಿದ್ದು. ಅಮೆಂಡ್ಮೆಂಟ್ ಮಾಡಬೇಕು, ಶೆಡ್ಯೂಲ್ ಹಾಕಬೇಕು, ಅದು ಹೀಗಾಗೋ ಕೆಲಸ ಅಲ್ಲ. ಹಾಗಾಗಿ ಈ ಮಾಡಬೇಕಾಗಿರ್ತಕ್ಕಂಥದ್ದು ವಿದ್ಯಾರ್ಥಿಗಳ ಭವಿಷ್ಯದ ಮೇಲೆ ನಾವು ಆಟ ಆಡಬಾರ್ದು. ಹಳೇ ಮೀಸಲಾತಿಯನ್ನು ಜಾರಿ ಮಾಡಿ ವಿದ್ಯಾರ್ಥಿಗಳ ಭವಿಷ್ಯವನ್ನು ಕಾಪಾಡಿ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ, ರೋಸ್ಟರ್ ಬಿಂದು ಮಾಡುವಾಗ ನಮ್ಮ ನಾಯಕರನ್ನು ಕೂರಿಸ್ಕೊಂಡು, ನಮ್ಮ ಪಕ್ಷಾತೀತ ನಾಯಕರನ್ನು ಕೂರಿಸ್ಕೊಂಡು ನೀವು ರೋಸ್ಟರ್ ಬಿಂದುಗಳನ್ನ ಮಾಡಿ ಯಾರಿಗೂ ಅನ್ಯಾಯ ಆಗೋ ರೀತಿಯಲ್ಲಿ ಕಾಪಾಡ್ಕೊಳ್ಳಿ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ, ನನ್ನ ಬೀದರ್ನಿಂದ ಚಾಮರಾಜನಗರದವರೆಗೂ ಬಂದಿರತಕ್ಕಂಥ ನಮ್ಮ ಸಮುದಾಯದ ಬಂಧುಗಳಿಗೆ ಕೇಳ್ಕೊಳ್ತೇನೆ, ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಸಚಿವರು ಬರೋವರೆಗೂ ನಮಗೆ ನಮ್ಮ ಹಕ್ಕಿನ ಬಗ್ಗೆ ಅವರು ಸ್ಪಷ್ಟ ಭರವಸೆ ಕೊಡೋವರೆಗೂ ನಾವು ಯಾರೂ ಸಹ ಇಲ್ಲಿಂದ ಎದ್ದು ಹೋಗೋದಿಲ್ಲ ಅಂತಕ್ಕಂಥ ದೃಢ ನಿರ್ಧಾರವನ್ನು ಮಾಡಲಿ ಅಂದರೆ ಕೈ ಎತ್ತಿ ಅವರು ಎಲ್ಲರೂ ಪಡಿಬೇಕು. ನಾವು ಅದನ್ನು ನಿರೀಕ್ಷೆ ಮಾಡ್ತಾ ಇದ್ದೀವಿ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭ ಕೇಳ್ತಾ, ಏನಿವತ್ತು ನಮ್ಮ ಹೋರಾಟಗಾರರು ಬಂದಿದ್ದಾರೆ ಎಲ್ಲ ಜಿಲ್ಲೆಗಳಿಂದ, ಬಹಳಷ್ಟು ಹೋರಾಟ ಮಾಡಿದ್ದಾರೆ. ಆ ಹೋರಾಟಗಾರರು ಸಹ ಒಂದೆರಡು ಅಭಿಪ್ರಾಯಗಳನ್ನ ಹಂಚಿಕೊಳ್ತಾರೆ. ನೀವೆಲ್ಲರೂ ಸಾವಧಾನ ಚಿತ್ರದಿಂದ ಕೇಳಬೇಕು. ಇಲ್ಲಿ ಯಾವುದೇ ಕಾರಣಕ್ಕೂ ಮಾತನಾಡುವಾಗ ಯಾವುದೇ ಪಕ್ಷದ ಹೆಸರನ್ನ ನಾವು ಉಲ್ಲೇಖ ಮಾಡಬಾರ್ದು, ಯಾವುದೇ ಸಮುದಾಯದ ವ್ಯಕ್ತಿಗಳನ್ನು ತಗೋಬಾರ್ದು, ವೈಯಕ್ತಿಕ ತೇಜವಧೆ ಮಾಡಬಾರ್ದು, ವ್ಯಕ್ತಿ ಪ್ರತಿಷ್ಠೆ ಇಟ್ಕೊಳ್ಳೇಬಾರ್ದು. ಆ ಒಂದು ನಿಯಮಕ್ಕೆ ಷರತ್ತು ಒಳಪಟ್ಟು ನಾವು ಮಾತಾಡಬೇಕು. ಮಾತಾಡುವ ಮಾತಿನಲ್ಲಿ ಉದ್ವೇಗ ಪ್ರವೋಕ್ ಮಾಡಿ ಮಾತಾಡ್ತಕ್ಕಂಥ ಕೆಲಸ ಆಗಬಾರ್ದು ಅಂತಕ್ಕಂಥ ಮಾತುಗಳನ್ನು ಹೇಳ್ತೇನೆ. ತಮ್ಮೆಲ್ಲರಿಗೂ ಜೈ ಭೀಮ್, ಜೈ ಭಾರತ್.